ಹಾಯ್ ಹಲೋ ಎವ್ರಿವನ್, ನಾನು ನಳಿನಾ ಹಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಡುಗೆ ಮನೆಯನ್ನು ಹೇಗೆ ಕ್ಲೀನ್ ಇಟ್ಕೊಳ್ಬೇಕು, ಅಡುಗೆ ಕುಕ್ ಮಾಡ್ತಾನೆ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು, ನಮ್ಮ ಕೆಲಸಗಳನ್ನು, ಜಾಬ್ಗೆ ಹೋಗೋರಾಗಿರ್ಬೋದು, ಮನೆಯಲ್ಲಿರುವಂತಹ ಹೆಣ್ಮಕ್ಳಾಗಿರ್ಬೋದು, ಎಲ್ಲರೂ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ನಮ್ಮ ಅಡುಗೆ ಮನೆಯನ್ನು. ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಮುಖ್ಯವಾದದ್ದಂದರೆ ಅಡುಗೆ ಮನೆ ಚೆನ್ನಾಗಿತ್ತು ಅಂತಂದರೆ ಎಲ್ಲದೂ ಚೆನ್ನಾಗಿರುತ್ತೆ. ಹಾಲು, ಬೆಡ್ರೂಮು ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಫಸ್ಟ್ ನೋಡೋದು ಯಾರಾದರೂ ಬಂದರೆ ಅಡುಗೆ ಮನೆ ಮೆಸ್ಸಿ ಆಗಿದ್ದರೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ, ಬೇರೆಯವರು ಸಹ ಎಷ್ಟು ಗಲೀಜಾಗಿ ಇಟ್ಕೊಂಡಾರೆ ಅಂತ ಅಂದ್ಕೊಳ್ತಾರಲ್ವ. ಅದಕ್ಕೆ ನಾವು ಅಡುಗೆ ಮನೆಯನ್ನು ಹಾಗೆ ಅವತ್ತೇ ಆ ಟೈಮಲ್ಲೇ ಹೇಗೆ ನಾವು ಅದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು ಎಂಬುದರ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹೌದು, ನಾವು ಅಡುಗೆ ಮಾಡ್ತಾನೆ ಎಲ್ಲವನ್ನು ಕ್ಲೀನ್ ಮಾಡ್ಕೋಬೋದು. ನಾವೇನಿಲ್ಲ ಅಂದರೆ ಬೆಳಗ್ಗೆ ಆ ಥರ ಟಿಪ್ಸನ್ನು ನಾನು ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ನಾವು 5 ಗಂಟೆಗೆ ಹೇಳಬೇಕು. ನಾವು ಎದ್ದೊಳೋದೇ ಲೇಟಾಗಿದ್ದರೆ ಖಂಡಿತವಾಗಿ ಯಾವ ಕೆಲಸ ಆಗಲ್ಲ. ಇನ್ನು 4 ಗಂಟೆಗೆ ಎದ್ದರೆ ಇನ್ನೂ ಉತ್ತಮವಾಗಿರ್ತದೆ, ಚೆನ್ನಾಗಿರುತ್ತೆ. 5 ಗಂಟೆಗೆ ಎದ್ದು ನಾವು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ, ಇನ್ನು ಹಾಫ್ ಆನ್ ಅವರಲ್ಲಿ ನಾವು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ನಾವು 6 ಗಂಟೆಯಿಂದ ಅಡುಗೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ನಾವು ಏನು ಮಾಡ್ತೀವಿ, ಬೇಗನೆ ಹೇಳೋದನ್ನು ರೂಢಿ ಮಾಡ್ಕೊಳ್ಬೇಕು ಫ್ರೆಂಡ್ಸು. ಆಮೇಲೆ ಒಲೆ ಮೇಲೆ ಹಾಲು ಅಥವಾ ಟೀನು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ದೇವ್ರ ಮನೆಯನ್ನು ಎಲ್ಲ ಕ್ಲೀನ್ ಮಾಡ್ಕೋಬೋದು. ಆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಮ್ಮದು ಟೀ ಆಗಿರುತ್ತೆ. ಎಲ್ಲರಿಗೂ ಮನೆಗೆ ಯಾರಾದರೂ ಇದ್ದರೆ ಟೀ ಕೊಟ್ಬಿಟ್ಟು ನಾವು ಟೀ, ಕಾಫಿ ಅಥವಾ ಹಾಲು ತೆಗೆದುಕೊಂಡು ಆ ಪಾತ್ರೆಗಳು, ಆ ಕಪ್ಪುಗಳನ್ನೆಲ್ಲ ಹಾಗೆ ತಕ್ಷಣವೇ ಹೋಗಿ ಸಿಂಕಲ್ಲಿ ಇಡಬೇಡಿ, ಅವುಗಳನ್ನು ಕ್ಲೀನ್ ಮಾಡಿಬಿಡಬೇಕು. ಕ್ಲೀನ್ ಮಾಡಿ ಒಂದು ಬುಟ್ಟಿಯಲ್ಲಿ ಅವುಗಳನ್ನು ಇಡಬೇಕು. ಅವು ನೀರೆಲ್ಲ ಹೇಳ್ಕೊತವೆ. ಆಮೇಲೆ ಮತ್ತೆ ನೆಕ್ಸ್ಟ್ ತೊಗೊಂಬಂದು ನಾವು ಒಂದು ಹಾಫ್ ಆನ್ ಅವರ್ ಆದಮೇಲೆ ಅವುಗಳನ್ನೆಲ್ಲಂತೂ ಆರ್ಗನೈಸ್ ಮಾಡಬೇಕು. ಈ ಥರ ಮಾಡುವುದರಿಂದ ನಮಗೆ ಇಲ್ಲಿ ಟೈಮ್ ಸೇವ್ ಆಗುತ್ತೆ ಮತ್ತು ಕೆಲಸನೂ ಬೇಗ ಆಗುತ್ತದೆ. ಆಮೇಲೆ ಬಂದುಬಿಟ್ಟು ನಾವು ಇನ್ನೇನು ಕಸ ಗುಡಿಸೋದು, ನೆಲ ಒರೆಸೋದು, ರಂಗೋಲಿ ಬಿಡೋದು, ಆಮೇಲೆ ಬಾಗಿಲು ಪೂಜೆ ಮಾಡೋದು, ಇವುಗಳನ್ನೆಲ್ಲ ಮುಗಿಸ್ಕೊಂಬಂದು ಮತ್ತೆ ನಾವೇನು ಮಾಡಬೇಕು, ಏನಾದರೂ ನಾವು ಟಿಫನ್ ಮಾಡಬೇಕಂದ್ರೆ ಅವುಗಳ ವೆಜಿಟೇಬಲ್ಸ್ ಆಗಿರ್ಬೋದು, ಬೇರೆ ಏನಾದರೂ ಮಾಡಬೇಕಂತ ಅಂದ್ಕೊಂಡಾಗ ಅವುಗಳನ್ನ ರೆಡಿ ಮಾಡ್ಕೊಳ್ಳೋದು. ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಅವುಗಳನ್ನು ರೆಡಿ ಮಾಡಿ ಅವುಗಳನ್ನು ಕುಕ್ಕಿಂಗಿಗೆ ಹಾಕಿಬಿಟ್ಟು ಅವನ್ನೆಲ್ಲ ಮತ್ತೆ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋದು. ಆಮೇಲೆ ಗ್ಯಾಸ್ ಸ್ಟವ್, ಅಡುಗೆ ಮಾಡ್ತಾನೆ ಗ್ಯಾಸ್ ಸ್ಟವನ್ನು ಒರೆಸ್ಕೊಳ್ಳೋದು. ಆಮೇಲೆ ಶೆಲ್ಫ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು. ಬಾಕ್ಸ್ಗಳಾಗಿರ್ಬೋದು, ಕಪ್ಗಳಾಗಿರ್ಬೋದು, ಪ್ಲೇಟ್ಗಳಾಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಎಲ್ಲವನ್ನ ಏನು ಮಾಡೋದು, ಆರ್ಗನೈಸ್ ಮಾಡ್ಕೊಳ್ಬೇಕು. ಆಗ ನಮಗೆ ಅಲ್ಲಿ ಟೈಮ್ ಆಗುತ್ತೆ, ಕುಕ್ಕಿಂಗು ಕೂಡ ಆಗುತ್ತದೆ. ನಾನು ಕುಕ್ಕಿಂಗ್ ಮಾಡ್ತಾನೆ ಎಲ್ಲವನ್ನು ಮಾಡ್ಕೊಳ್ತೀನಿ. ನಮ್ದೆಲ್ಲ ಮಾಡಿಕೊಂಡು ಟಿಫನ್ ತಿನ್ಕೊಂಡು ಬೇಕಾದ್ರೆ ನಾವು ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡ್ಕೋಬೋದು. ಇದು ವೇಸ್ಟ್ ಮಾಡ್ಕೊಳ್ಳೋದಾಗೆ ಮಾಡಿಕೊಂಡು ಆಮೇಲೆ ಪಾತ್ರೆಗಳನ್ನು, ಸಿಂಕಲ್ ಪಾತ್ರೆಗಳನ್ನು ಇರ್ತಾವಲ್ಲ ಅವನ್ನೆಲ್ಲ ತೊಳೆದು ಅವುಗಳನ್ನು ಕೂಡ ಒಂದು ಬುಟ್ಟೆಯಲ್ಲಿ ಹಾಕಿಬಿಟ್ಟು ನೀರಿಳಿಯವಾಗಿ ಇಟ್ಟು ಬರಬೇಕಾಗುತ್ತದೆ. ಜಾಬಿಗೆ ಹೋಗೋರಿಗೆ ಇದು ತುಂಬಾ ಅನುಕೂಲ ಆಗುತ್ತದೆ. ಈ ಥರ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ಅಡುಗೆ ಮಾಡ್ತಾನೆ ನಾವು ಕೆಲಸಗಳನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು 9:00ವರೆಗೆ ಕಿಚನಿಂದೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಎಲ್ಲ ಶೆಲ್ಫು, ಪಾತ್ರೆಗಳು ತೊಳೆಯೋದಾಗಿರ್ಬೋದು, ಆರ್ಗನೈಸ್ ಮಾಡಿರೋದಾಗ್ಬೋದು, ಆಮೇಲೆ ಚಿಮಣಿ ಒರೆಸ್ಕೊಳ್ಳೋದು, ಬಾಕ್ಸ್ಗಳ ಮೇಲೆ ಡಸ್ಟ್ ಇದ್ದರೆ ಅದು ಕೂಡ ಒರೆಸ್ಕೊಳ್ಳೋದು, ಶೆಲ್ಫ್ಗಳೆಲ್ಲ ಹರಿಸ್ಕೊಳ್ಳೋದು, ಎಲ್ಲ ಪ್ರತಿಯೊಂದು 9:30ಗೆ ಪ್ರತಿಯೊಂದು ಮಾಡಿ ಮುಗಿಸ್ಕೊಬಿಡ್ಬೇಕು. 9:30ಇಂದ ನಮಗೇನಪ್ಪ ಅಂತಂದರೆ ಟಿಫನ್ ಕೂಡ ಮುಗಿಸ್ಕೋಬೋದು ನಾವು. ಆಮೇಲೆ ನಾವು ಪೂಜೆ ಪುನಸ್ಕಾರ, ಆಮೇಲೆ ಸ್ನಾನ ಮಾಡಿಕೊಂಡು ಬಟ್ಟೆ ವಾಶ್ ಮಾಡೋದಿದ್ರೆ ಬಟ್ಟೆ ವಾಶ್ ಮಾಡ್ಬೋದು ನಾವು. ಆಮೇಲೆ ಮಿಷಿನ್ಗೆ ಹಾಕೋದಿದ್ರೆ ಹಾಕ್ಬೋದು. ಎಲ್ಲ ಕ್ಲೀನ್ ಮಾಡಿಕೊಂಡು 10:30 ಅಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಫಿನಿಶ್ ಮಾಡಿಬಿಡ್ಬೇಕು. ನಮ್ಮ ಅಡುಗೆ ಮನೆ ಕೆಲಸವನ್ನು ಕ್ಲೀನಾಗಿ ನಾವು ಬರಬೇಕು. ಆವಾಗ ನೋಡಲಿಕ್ಕೆ ನಮ್ಗೆ ಅಡುಗೆ ಮನೆ ಒಂದು ಖುಷಿ ಆಗುತ್ತದೆ. ಆಮೇಲೆ ನಾವು ಬಟ್ಟೆಗಳನ್ನೆಲ್ಲ ಒಣಗಾಕಿರ್ತೀವಿ. ಅವುಗಳೆಲ್ಲ ತಂದುಬಿಟ್ಟು ಏನು ಮಾಡ್ತೀವಿ, ನಾವು ಬೆಡ್ ಮೇಲೋ ಅಥವಾ ಟೇಬಲ್ ಮೇಲೋ ಯಾವ್ದ್ರ ಮೇಲೋ ಒಂದು ಹಾಕಿಬಿಟ್ಟಿರ್ತೀವಿ. 2 ದಿವಸ ಆದರೂ ನಾವು ಫೋಲ್ಡಿಂಗ್ ಮಾಡೋದೇ ಇಲ್ಲ. ಆಮೇಲೆ ನಾವು 9:00ರಿಂದ ಏನು ಮಾಡ್ತೀವಿ, ಬಂದು ಹಾಲಲ್ಲಿ ಏನಾದರೂ ಚೇರ್ಗಳು ಒರೆಸ್ಕೊಳ್ಳೋದು, ಟಿಪಾಯಿಗಳು ಒರೆಸ್ಕೊಳ್ಳೋದು, ಆಮೇಲೆ TV ಸ್ಟ್ಯಾಂಡ್ ಒರೆಸ್ಕೊಳ್ಳೋದು, ಸೋಫಾ ಒರೆಸ್ಕೊಳ್ಳೋದು, ಆಮೇಲೆ ಚೇರ್ಗಳು ಒರೆಸ್ಕೊಳ್ಳೋದು, ಟೇಬಲ್ಲು, ಇವುಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಬಟ್ಟೆ ಹಿಡ್ಕೊಂಡು ಸುಮ್ಮನೆಲ್ಲ ಒರೆಸ್ಕೊಳ್ತಾ ಹೋಗ್ತಾ ಇರಬೇಕು. ಅವೆಲ್ಲ ಒರೆಸ್ಕೊಂಡಾದ್ಮೇಲೆ ಬೆಡ್ರೂಮಲ್ಲಿ ನಾವು ಏನಾದರೂ ಬಟ್ಟೆಗಳನ್ನು ಹಾಕಿದ್ರೆ ಅವುಗಳನ್ನೆಲ್ಲ ಫೋಲ್ಡಿಂಗ್ ಮಾಡಿ ಅಲ್ಲೆಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ಮಾಡಿಕೊಂಡು
ಮಾಡೋದಕ್ಕೆ 10:30 ಆಗುತ್ತೆ. ಆಮೇಲೆ ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಡ್ಬೋದು. 10:30 ಅಷ್ಟೊತ್ತಿಗೆ ಫಿನಿಶ್ ಮಾಡ್ಕೊಂಬಿಡ್ಬೇಕು ಎಲ್ಲವನ್ನು. ನಾವು ತಿಂಡಿ ಮಾಡಿದ ತಕ್ಷಣವೇ ಒಂದು ಸಾಂಬಾರು ಮಾಡಿ ಇಟ್ಬಿಡಬೇಕು. ಮಧ್ಯಾಹ್ನ ಆಫ್ಟರ್ನೂನು ನಾವು ಒಂದು ಲಂಚಿಗೆ ಒಂದು ರೈಸ್ ಮಾಡಿಬಿಟ್ರೆ ಸಾಕು. ಅಲ್ಲಿಗೆ ನಮಗೂ ಟೈಮ್ ಸೇವ್ ಆಗುತ್ತದೆ. ಮತ್ತೆ ಕಿಚನಿಗೆ ಬರೋದು ಸಂಜೆ 5 ಗಂಟೆಗೆ ಅಲ್ವಾ. ಅಲ್ಲಿವರೆಗೆ ನಮಗೆ ಒಂದು 4-5 ಅವರ್ಸ್ ಸಿಗುತ್ತದೆ. ನಮಗೆ ಅಯ್ಯೋ ನನಗೆ ಟೈಮೇ ಸಿಗಲ್ಲ, ಬರೀ ನಾನು ಕಿಚನಲ್ಲೇ ಇರ್ತೀನಿ, ಬರೀ ಪಾತ್ರೆ ತೊಳೆಯೋದು, ಬರೀ ಬಟ್ಟೆ ತೊಳೆಯೋದು, ನಾನು ಬರೀ ಇದೇ ಕೆಲಸ ಅಂತ ನಾವು ಹೆಣ್ಮಕ್ಳು ಅಂದ್ಕೊಂಡಿರ್ತೀವಿ. ಖಂಡಿತವಾಗಿ ತಪ್ಪು. ನಮ್ಮ ಕೈಲಿದೆ ಆ ಕೆಲಸವನ್ನೆಲ್ಲ ಮಾಡಿಕೊಂಡು ನಾವು ಟೈಮನ್ನು ಸೇವ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಫ್ರೆಂಡ್ಸ್. ಹಾಗೆಯೇ ನಾವು ಏನು ಮಾಡಬೇಕಂತ ಅಂತಂದರೆ, ನಾವು ಸೆಕೆಂಡ್ನೇ ಟಿಪ್ಸ್ ಏನಪ್ಪ ಅಂತಂದರೆ ಫೋನ್ ಹಿಡಿಬಾರ್ದು. ಬೆಳಗ್ಗೆನೆ ನಾವು ಫೋನ್ ನೋಡೋದು, ಸ್ಕ್ರೋಲ್ ಮಾಡ್ಕೊಂತ ನೋಡೋಕೆ ಹೋಗ್ಬಿಟ್ರೆ ನಮ್ಮ ಫೋನ್ ನಮ್ಮನ್ನು 1 ಅವರ್ ಆದರೂ ಇಲ್ಲ ½ ಅವರ್ ಆದರೂ ಬಿಡಲ್ಲ, ನಮ್ಮನ್ನು ಅದು ಹಿಡ್ಕೊಂಡ್ಬಿಟ್ಟಿರ್ತದೆ. ಆಮೇಲೆ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇರೋದು ಅದನ್ನು ಬಿಡಬೇಕು. ಎಮರ್ಜೆನ್ಸಿ ಬಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತಾಡಿ, ಇಲ್ಲ ಸುಮ್ಮನೆ ಏನೋ ಫ್ರೆಂಡ್ಶಿಪ್ಪು ಯಾರಾದರೂ ಮಾತಾಡ್ತಾ ಇದ್ದರೆ ಆ ಥರ ಆಗಲಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೇ ಕಟ್ ಮಾಡಿ ಇಟ್ಬಿಡಿ. ಆಮೇಲೆ ಯಾರೋ ಪಕ್ಕದ ಮನೆಯಾರೋ ಏನೋ ಹೊರಗಡೆ ಹೋದೆ ಬಾಗಿಲು ತೊಳೆಯೋಕೆ ಅವಾಗ ಬಂದ್ಬಿಟ್ಟು ಅವರು ಕರ್ಕೊಂಡು ಏನಾಯ್ತು ಏನು ಕೆಲಸ ಅಂತ ಮಾತಾಡ್ಕೊಂತ ನಿಂತ್ಕೊಂಡ್ಬಿಡ್ತಾರೆ. ಆವಾಗ ನೀವು ನಿಂತ್ಕೋಬಾರ್ದು, ನನ್ನ ಕೆಲಸ ಇದೆ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಹೇಳಿಬಿಟ್ಟು ನೀವು ಒಳಗಡೆ ಬಂದು ಕೆಲಸ ಮುಗಿಸ್ಕೊಳ್ಳಿ. ಆಮೇಲೆ 10:30ಇಂದ ನಿಮ್ದೆಲ್ಲ ಫಿನಿಶ್ ಆಗಿರ್ತಲ್ಲ, ಆಲ್ರೆಡಿ ಸ್ನಾನ ಪೂಜೆ ಎಲ್ಲ ಫಿನಿಶ್ ಆಗಿರುತ್ತೆ. ಆಮೇಲೆ ನಮಗೆ ಎಷ್ಟು ಟೈಮ್ ಸೇವ್ ಆಗುತ್ತಲ್ಲ. ಎಲ್ಲರಿಗೂ 24 ಗಂಟೆ ಫ್ರೆಂಡ್ಸ್ ಇರೋದು ಪ್ರತಿಯೊಬ್ಬರಿಗೂ. ಆಗಲಿ ನಾವು ಅದನ್ನು ಟೈಮನ್ನು ಉಳಿಸ್ಕೊಳ್ಬೇಕಾಗುತ್ತದೆ. ಆ ಟೈಮಲ್ಲಿ ನಾವು ಏನೇನು ಮಾಡ್ಬೋದು, ಟೈಲರಿಂಗ್ ಮಾಡ್ಬೋದು, ಗಾರ್ಡನಿಂಗ್ ಮಾಡ್ಬೋದು, ಗಾರ್ಡನ್ನಲ್ಲಿ ನಾವು ಕ್ಲೀನಿಂಗ್ ಮಾಡ್ಬೋದು, ನೀವು ವಾಟ್ರಿಂಗ್ ಮಾಡ್ಬೋದು. ಆಮೇಲೆ ನಾವು ಮೊಬೈಲ್ ಕೂಡ ನೋಡ್ಬೋದು. ಮೊಬೈಲ್ ನೋಡಬೇಡಿ ಅಂತ ನಾನು ಹೇಳ್ತಾಯಿಲ್ಲ. ಆಮೇಲೆ ಯೂಟ್ಯೂಬ್ ನೋಡ್ಬೋದು, ಯೂಟ್ಯೂಬ್ ಮಾಡ್ಬೋದು ನೀವು ಕೂಡ. ಆಮೇಲೆ ಪುಸ್ತಕ ಓದೋದು, ಯಾವುದಾದ್ರೂ ಮೆಡಿಟೇಷನ್ ಮಾಡ್ಬೋದು. ನಾವು ಮೆಡಿಟೇಷನ್ ಮಾಡ್ಬೋದು, ಯಾವುದಾದ್ರೂ ಕ್ಲಾಸ್ಗಳು ಸೇರ್ಕೋಬೋದು, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಸೇರ್ಕೋಬೋದು, ಲ್ಯಾಂಗ್ವೇಜ್ ಕಲಿಬೋದು, ಟೈಲರಿಂಗ್ ಕಲಿಬೋದು. ಬೇರೆ ಬೇರೆ ಸ್ಕಿಲ್ಗಳನ್ನು ನಾವು ಆ 4-5 ಅವರ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಟೈಮ್ ಸೇವ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ, ನಾವು ಕೂಡ ಲೈಫಲ್ಲಿ ಹ್ಯಾಪಿಯಾಗಿರ್ಬೋದು, ಯಾರಿಗೂ ಸಮಸ್ಯೆ ಬರಲ್ಲ. ಈಗ ಆಫೀಸ್ಗೆ ಹೋಗೋರು ಏನು ಮಾಡ್ತಾರೆ, ಜಾಬಿಗೆ ಹೋಗೋರು ಎಲ್ಲ ಲೇಟ್ ಆಗಿದ್ಬಿಟ್ಟು ಹಾಗೆ ಅಡುಗೆ ಮಾಡಿಬಿಟ್ಟು ಅಲ್ಲೇ ಎಲ್ಲ ಪಾತ್ರೆಗಳು ಎಲ್ಲವನ್ನ ಸಿಂಕಿಗೆ ತುಂಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಮನೆಗೆ ಇರೋರಿಗೆ ಅದು ಒಂಥರ ಕಿರಿಕಿರಿ ಆಗುತ್ತೆ. ಅಲ್ಲಿ ನೋಡು ಇವ್ರು ಹೋದ್ರು, ನಮಗೆಲ್ಲ ಕೆಲಸ ಬಿಟ್ಟು ಹೋದ್ರು ಅಂತ ಅವ್ರಿಗೂ ಹಂಗೆ ಅನಿಸುತ್ತೆ. ಅದಕ್ಕಿಂತ ಬಡನೆ ಅವತ್ತೇ ಅದು ಕೆಲಸವನ್ನು ನಾವೇ ಮಾಡ್ಕೋಬೇಕು. ಜಪಾನಿನಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಅವರೊಂದು ಟೀ ಕುಡಿಲಿ ಹೋಗಿ ತೊಳೆದಿಟ್ಟು ಅದು ಕ್ಲೀನ್ ಮಾಡಿ ಒರೆಸಿ ಆ ಪ್ಲೇಸಲ್ಲೇ ಆ ಜಾಗದಲ್ಲಿ ಬಂದವರು ಆರ್ಗನೈಸ್ ಮಾಡ್ತಾರೆ. ಆ ಥರ ಸಿಸ್ಟಮನ್ನು ನಾವು ಆ ಥರ ಒಂದು ಹ್ಯಾಬಿಟ್ಸನ್ನು ಬೆಳೆಸ್ಕೋಬೇಕು. ಇವೆಲ್ಲ ನಮಗೆ ಒಂಥರ ಹ್ಯಾಬಿಟ್ಸ್ ಅಂತ ಕೂಡ ಹೇಳ್ಬೋದು. ಫೋಲ್ಡಿಂಗ್ ಮಾಡ್ಕೊಳ್ರಿ ಬಟ್ಟೆಗಳನ್ನು. ಮತ್ತೆ ಏನಾದರೂ ಇದ್ದರೆ ಫಂಕ್ಷನ್ಗೆ ಹೋಗ್ಬೇಕು, ನಾಳೆ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇವತ್ತೇನೆ ಎಲ್ಲ ಒಡವೆಗಳನ್ನು ಇವರು ಸ್ಯಾರಿಯನ್ನು ಐರನ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ನಮಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತದೆ. ಆಮೇಲೆ ನಮ್ಗೆ ಹಬ್ಬಗಳು ಬರ್ತಾನೆ ಇರ್ತವೆ, ಸಾಲು ಹಬ್ಬ, ಶ್ರಾವಣ, ದೀಪಾವಳಿ, ಯುಗಾದಿ, ಇವುಗಳೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ರಿ. ಆವಾಗ ವರ್ಷದಲ್ಲಿ 3 ಮಂತ್ಸ್ 3 ಹಬ್ಬಗಳಲ್ಲಿ ಮಾತ್ರ ಡೀಪ್ ಕ್ಲೀನ್ ಮಾಡ್ಕೊಳ್ರಿ. ಆಮೇಲೆ ಡೈಲಿ ಈ ಥರ ಕ್ಲೀನಿಂಗ್ ಮಾಡ್ಕೊತ ಬಂದರೆ ನಮಗೆ ವೀಕೆಂಡು ನಮಗೆ ಅಷ್ಟು ಅನ್ಸೋದೇ ಇಲ್ಲ, ಹೆವಿ ಆಗಲ್ಲ. ಆಮೇಲೆ ನಾವು ಕಿಟಕಿಗಳನ್ನೆಲ್ಲ ಒರೆಸ್ಕೊಳ್ಳೋದು, ವೀಕೆಂಡಲ್ಲಿ ಒಂದು ಸ್ವಲ್ಪ ಕಿಟಕಿಗಳು ಒರೆಸ್ಕೊಳ್ಳಿ, ಬಾಗಿಲು ಒರೆಸ್ಕೊಳ್ಳಿ, ಈ ಥರ ಎಲ್ಲ ಮಾಡೋದು. ಡೈಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಡಸ್ಟ್ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಡೈಲಿ ಈ ಥರನ ಕುಕ್ ಮಾಡ್ಕೊಳ್ತಾನೆ ಕೆಲಸ, ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಒಂದು ½ ಅವರ್ ಎಲ್ಲ ಕೆಲಸ ಮುಗಿಸ್ಕೊಂಬಂದ್ಬಿಟ್ರೆ ನಮಗೆ ಹೆವಿ ಡಸ್ಟು ಇರಲ್ಲ, ನಮಗೆ ಹೆವಿ ಕೆಲಸನೂ ಕೂಡ ಆಗೋದಿಲ್ಲ. ನೆಕ್ಸ್ಟ್ 5 ಗಂಟೆಯಿಂದ ನಾವೇನು ಮಾಡಬೇಕು, ಕುಕ್ಕಿಂಗ್ ಇನ್ನೇನು ರೆಡಿ ಮಾಡಬೇಕು. ಟೀಗೆ ಇಟ್ಕೊಂಡ್ಬಿಟ್ಟು ನಾವು ಆಮೇಲೆ ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೋದು. ಆಮೇಲೆ ಕಸ ಗುಡಿಸ್ಕೊಂಡು ಬಾಗಿಲು ನೀರು ಹಾಕೋದಾಗಿರ್ಬೋದು, ದೀಪ ಹಚ್ಚೋದಾಗಿರ್ಬೋದು, ಎಲ್ಲ ಮಾಡಿಕೊಂಡು 6 ಗಂಟೆಯಿಂದ 6:15 ನೀವು ಅಡುಗೆನ ಸ್ಟಾರ್ಟ್ ಮಾಡಿ. ಅಡುಗೆ ಎಲ್ಲ ಮುಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊತ ಬರಬೇಕು. ಯಾಕೆಂದರೆ ನಾವು ಒಗ್ಗರಣೆ ಹಾಕಿರ್ತೀವಿ, ಏನಾದರೂ ಸ್ವೀಟ್ ಮಾಡಿರ್ತೀವಿ, ಅಡುಗೆ ಮಾಡ್ತೀವಿ, ಏನಾದರೂ ಆಹಾರದ ತುಂಡುಗಳು ಕೆಳಗಡೆ ಬಿದ್ದಿದ್ವಪ್ಪ ಅಂದರೆ ಈ ಜಿರ್ಲೆ ಬರುವ ಚಾನ್ಸಸ್ ಇರುತ್ತೆ, ಹಲ್ಲಿಗಳು ಬರ್ತವೆ, ನೊಣ ಬರ್ತವೆ, ಸೊಳ್ಳೆ ಆಗುತ್ತೆ. ಜಾಸ್ತಿ ಅಡುಗೆ ಮನೆಯನ್ನು ವೆಟ್ಟಾಗಿ ಇಟ್ಕೊಳ್ಬೇಡಿ. ಹಾಗಾಗಿ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೊತ ಇರಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಊಟ ಮಾಡಬೇಕು. ಊಟವನ್ನು ಆದಷ್ಟು 8 ಗಂಟೆ ಒಳಗಡೆ ಊಟ ಮಾಡೋದನ್ನು ರೂಢಿ ಮಾಡ್ಕೊಳ್ಬೇಕು. ಇದು ಒಂದು ಟಿಪ್ಸು.
ಯಾಕೆ ಅಂದರೆ ನಮಗೂ ಕೂಡ ಹೆಣ್ಮಕ್ಳಿಗೆ ಒಂದು ಕೆಲಸ ಮಾಡಲಿಕ್ಕೆ ಮತ್ತೆ ಕ್ಲೀನ್ ಮಾಡಬೇಕಲ್ಲ. ಊಟ ಮಾಡಿದ್ಮೇಲೆ ಪ್ಲೇಟ್ಗಳು, ತಟ್ಟೆಗಳು, ಕಪ್ಪುಗಳು ಎಲ್ಲ ತೊಳ್ಕೊಂಡು ಮತ್ತೆ ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡೇ ಬರಬೇಕಾಗುತ್ತದೆ. ಅವನ್ನೆಲ್ಲ ಮಾಡ್ಕೋಬೇಕಾದ್ರೆ ಬೇಗನೆ ಆದಷ್ಟು ಊಟವನ್ನು 8 ಗಂಟೆ ಒಳಗೆ ಮಾಡಬೇಕು. ಹಾಗಾದರೆ ನಮಗೆಲ್ಲ ಕೆಲಸ ಆಗುತ್ತೆ. ಆಮೇಲೆ ಒಂದು ಹಾಫ್ ಆನ್ ಅವರ್ ಮತ್ತೆ ವಾಕ್ ಮಾಡ್ಬೋದು. ನಾವು ನೈಟು ವಾಕ್ ಮಾಡಿ ಮತ್ತೆ ನಾವು ಮಲಗಿದ್ರೆ ಮತ್ತೆ ಬೆಳಗ್ಗೆನೇ ಬೇಗ ಹೇಳಲಿಕ್ಕೆ ನಮಗೆ ಸಹಾಯವಾಗ್ತದೆ. ಈ ಥರ ನಾವು ರಾತ್ರಿ ಮಾಡಲಿಲ್ಲ, ನಾವು ಏನಾರು ಒಂದು ಬೈ ಚಾನ್ಸ್ ಲೇಟ್ ಆಯಿತು, ಊಟ ಮಾಡೋದು ಲೇಟ್ ಆಯಿತು, 10 ಗಂಟೆಗೂ 11 ಗಂಟೆಗೆ ಕೆಲವ್ರು ಮನೇಲಿ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ನಾವೆಲ್ಲ ಪಾತ್ರೆಗಳೆಲ್ಲ ಹಾಗೆ ಊಟ ಮಾಡ್ತೇವೆ, ತಟ್ಟೆಗಳು ಪಾತ್ರೆಗಳು ಎಲ್ಲ ಹಾಗೆ ಇರ್ತವೆ. ಹಾಗೆ ಏನು ಮಾಡ್ತವೆ, ಈ ಇನ್ಸೆಕ್ಟ್ಸ್ ಇರ್ತಾವಲ್ಲ, ಕೀಟಗಳು, ಅವು ರಾತ್ರಿನೇ ಜಾಸ್ತಿ ಬರೋದವು. ಜರ್ನಿ ಮಾಡೋದು ರಾತ್ರಿ ಅವೆಲ್ಲ ಬರ್ತವೆ. ಜಿರಳೆ ಬರುತ್ತೆ, ಜರಿ ಬರುತ್ತೆ, ಹಲ್ಲಿಗಳಂತೂ ಕಾಟ ತುಂಬ ಇರುತ್ತೆ. ಅವುಗಳೆಲ್ಲ ಬಂದು ಗಲೀಜು, ಆಮೇಲೆ ಬ್ಯಾಕ್ಟೀರಿಯಾಗಳಾಗ್ತವೆ. ಬೆಳಗ್ಗೆ ನಾವು ತೊಳೆಯೋಕೆ ಹೋದಾಗ ತುಂಬ ಸ್ಮೆಲ್ ಬರುತ್ತೆ. ಅದಕ್ಕೆ ಎಲ್ಲವನ್ನ ರಾತ್ರಿನೇ ಕ್ಲೀನ್ ಮಾಡಿ ನಾವು ಸಿಂಕಿಗೆ ಒಂದು ಪ್ಲೇಟನ್ನು ಇಟ್ಟು ಬರಬೇಕು. ಅದರಿಂದ ಜಿರಳೆಗಳು, ಜರಿ ಬರ್ತಾ ಇರ್ತವೆ. ಆಮೇಲೆ ಹಲ್ಲಿಗಳ ಕಾಟ ತಪ್ಪತೈತೆ. ನಾನು ಈ ರೀತಿ ಮಾಡೋದ್ರಿಂದ ನನ್ನ ಹಲ್ಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು ನಮ್ಮ ಮನೇಲಿ ಒಂದಿಲ್ಲ. ನಾನು ಅವಾಗ ಹಂಗೆ ಮೆಸ್ಸಿಯಾಗಿ ಬಿಟ್ಕೊಳ್ತಿದ್ದೆ. ಹಾಗಾಗಿ ಜಾಸ್ತಿ ಹಲ್ಲಿಗಳು, ನೊಣಗಳು, ಸೊಳ್ಳೆಗಳು ತುಂಬ ತುಂಬಿಕೊಳ್ತಾ ಇದ್ವು. ಜಿರಳೆಗಳು ರಾತ್ರಿ ಎಲ್ಲ ಜಿರಳೆಗಳು ಬರ್ತಾ ಇದ್ವು. ಈಗೆಲ್ಲ ತುಂಬಾನೇ ಅವಾಯ್ಡ್ ಆಗಿದ್ದಾವೆ. ನೀವು ಈ ಥರ ಟಿಪ್ಸನ್ನು ಫಾಲೋ ಮಾಡ್ಬೋದು. ರಾತ್ರಿ ಮಾತ್ರ ಯಾವುದಕ್ಕೂ ಕ್ಲೀನ್ ಮಾಡ್ಕೊಂಡೇ ಮಲ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ. ಅಡುಗೆ ಮನೆ ಮಾತ್ರ ಮೆಸ್ಸಿಯಾಗಿ ಬಿಡೋಕ್ಕೆ ಹೋಗ್ಬೇಡ್ರಿ, ವೆಟ್ಟಾಗಿ ಬಿಡೋಕ್ಕೆ ಹೋಗ್ಬೇಡ್ರಿ. ಅಡುಗೆ ಮನೆ ಕ್ಲೀನ್ ಇತ್ತು ಅಂದರೆ ಪ್ರತಿಯೊಂದು ಕ್ಲೀನ್ ಇದ್ದಂಗೆ ನಾವು ಕ್ಲೀನ್ ಆಗಿದಂಗೆ ಅಲ್ವಾ. ಅದಕ್ಕೆ ನಿಮಗೆ ಈ ಟಿಪ್ಸ್ ಹೇಳ್ತಾ ಇದ್ದೀನಿ. ಇನ್ಮೇಲೆ ಹಬ್ಬಗಳು ಬರ್ತಾ ಇದ್ದಾವೆ. ಹಬ್ಬಗಳ ರೆಸಿಪಿ, ಹಬ್ಬಗಳ ವಿಶೇಷತೆ, ಅವುಗಳ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ. ನೀವು ನನ್ನ ಸಪೋರ್ಟ್ ಕೊಡ್ತೀರಾ ಅಂತ ಅನಿಸ್ತಾ ಇದ್ದೆ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.